ಹಿಡಿದು ಜಗ್ಗೋದು ಅದನ್ನು. ಅದು ಇ ವಿ ಎಮ್ ಬಂದ ಯಾಕೆ ಮುಖಾಂತರ ಶುರು ಆಗ್ತಾವೆ. ಇಲ್ಲಿ ಇಟ್ಟು ಕೂಡ ಸಾಯಂಕಾಲ ಬಂದಾಗ ಒಂದಿರ್ತೈತಿ ಲೆಕ್ಕ, ಮರದಿವ್ಸ ನೋಡಿದ್ರೆ ಮತ್ತೆ ಬೇರೆ ಆಗಿರ್ತೈತಿ, ಹೆಚ್ಚಾಗೋದು ಹೋಗ್ತೈತಿ. ಈ ಮೊನ್ನೆ ಅಂತ ಎಲೆಕ್ಷನ್ದಾಗ ಆಗಿದಾವೆ ಗಡಬಡೆ ಎಲ್ಲ ಇವು. ಅದಕ್ಕಾಗಿ ಇದೆಲ್ಲ ತಪ್ಪಿಸ್ಬೇಕಾಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿ ಆಗ್ಬೇಕಾದ್ರೆ ಆಡಳಿತಾರೂಢ ಪಕ್ಷ ಯಾವುದೇ ಇದ್ರೂ ಅದು ಪ್ರಶ್ನೆ ರೀ. ಯಾಕಂದ್ರೆ ತನಗೆ ಅನುಕೂಲ ಆಗೋಂಗೆ ಮಾಡೇ ಮಾಡ್ತದೆ ಕೆಲವು ಸಲುವಾಗಿ. ಅದೆಲ್ಲಕ್ಕಿಂತಲೂ ದ ಬೆಸ್ಟಪ್ಪ ಅಂತಂದ್ರೆ ಈ ಒಂದು ಇ ವಿ ಎಮ್ ಜೊತೆಗೆ ವಿ ವಿ ಪ್ಯಾಟ್ ಕುಂಡಿಸಿ ನಾವು ಹಾಕಿದ ಮತ ಯಾರಿಗೆ ಗೊತ್ತು ಅನ್ನೋದು, ಮತ್ತು ರೆಕಾರ್ಡ್ಸ್ಗಳನ್ನು ಮಿನಿಮಮ್ ಮುಂದಿನ 5 ವರ್ಷ ತನಕ ಅಂದರೆ ಈ ಪೀಳಿಗೆ ಮುಂದಿನ ಸಿಗಬೇಕು ಅವ್ರ ರೆಕಾರ್ಡ್ ಕೇಳಿದೆ ಅಂದಾಗ ಒಂದು ಸ್ವಲ್ಪ ಭ್ರಷ್ಟತೆ ಕಡಿಮೆ ಆಗೋದು, ತಮಗೆ ಬೇಕಾದ್ರೆ ಓಟ್ ಹಾಕಿಕೊಳ್ಳುವಂಥದ್ದು ಕಡಿಮೆ ಆಗ್ತದೆ ಅನ್ನುವಂಥದ್ದು ಭರವಸೆ. ಯಾಕಂದ್ರೆ ಪ್ರಜಾಪ್ರಭುತ್ವದ ಮೇನ್ ಉಸಿರಿರೋದನ್ನು ಈ ಮತದಾನದಲ್ಲಿ ಯಾರಿಗೆ ಯಾವ ಯೋಗ್ಯ ಅದ, ಯಾವ ಪಕ್ಷ ಯೋಗ್ಯ ಅದ, ಯಾವುದು ಅಯೋಗ್ಯ ಅದ ಅನ್ನೋದಂಥದ್ದು ಗೊತ್ತಾಗೋದು ಇದರಿಂದ. ಪ್ರಜಾಪ್ರಭುತ್ವ ಅತ್ಯಂತ ಶ್ರೇಷ್ಠ. ಆದರೆ ದುರಂತ ಇಲ್ಲೂ ಹಿಂಗೆ ನಡೆದವು. ದುಡ್ಡಿದ್ದವ ಗೆಲ್ತಾ ಇದ್ದಾರೆ, ಕುಟ್ಟಾದಿಸಿ ಗೆಲ್ತಾ ಇದ್ದಾರೆ. ಪಾಪ ದುಡ್ಡಿದ್ದಂಥ ಸಾಮಾನ್ಯ ಜನ ಬರೀ ಓಟ್ ಹಾಕಿ ಬಂದು ಬಿಡೋದ್ರಿ, ಅದು ಕೆಲಸ ಆಯ್ತು. ಓಟ್ ಹಾಕಿ ಬಂದ್ರೆ ಮುಗಿತು, ದೇಶದ ಪ್ರಜೆ ಆದ್ರೆ ಸಾಕನ್ನುವಂಥ ದುರಂತ ಇವತ್ತು ನಮ್ಮ ನಿರ್ಮಾಣ ಆಗ್ಲಿಕ್ಕೆ. ಆ ದಿಶೆಯಲ್ಲೇ ಇ ವಿ ಎಮ್ ಬದಲು ಮತಪತ್ರ ಅಥವಾ